ಝಟ್ಪಟ್ನಲ್ಲಿ ರೆಡಿ ಮಾಡುವಂತಹ ಟೊಮೆಟೊ ಬಿರಿಯಾನಿ ರೆಸಿಪಿ ಇದು ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿನ ಒಂದು 2 ಸಲ ತೊಳ್ಕೊಂಡು ಒಂದು 15ರಿಂದ 20 ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಇಲ್ಲಿ ನೀವು ಬಾಸ್ಮತಿ ಅಕ್ಕಿನೇ ತೊಗೋಬೇಕಂತೇನಿಲ್ಲ, ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತಿರಲ್ಲ ಅನ್ನ ಮಾಡೋದಕ್ಕೆ ಅದರಲ್ಲೇ ಮಾಡ್ಕೋಬೋದು. ಈ ರೆಸಿಪಿ ತುಂಬಾ ಸರಿಯಾಗಿ ಬರುತ್ತೆ. ಬಾಸ್ಮತಿ ಅಕ್ಕಿ ತೊಗೊಂಡ್ರೆ ಒಂದು 15-20 ನಿಮಿಷ ನೆನೆಸ್ಕೊಂಡು ತೊಗೊಳ್ಳಿ. ತುಂಬಾ ಬಿಡಿ ಬಿಡಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಇಲ್ಲಿ ಕುಕ್ಕರ್ದಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡು ಸ್ವಲ್ಪ ಸೇರಿಸ್ತಿದ್ದೀನಿ. ಇವಾಗ ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಸೇರಿಸ್ತಿದ್ದೀನಿ. ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ಈರುಳ್ಳಿ. ಇವಾಗ ಈರುಳ್ಳಿ ಹೈ ಫ್ಲೇಮ್ದಲ್ಲಿ ಒಂದು ಸ್ವಲ್ಪನೇ ಕೆಂಪಾಗಬೇಕು. ಓಕೆ, ನಾನಿಲ್ಲಿ ಸ್ವಲ್ಪನೇ ಗರಂ ಮಸಾಲ ತೊಗೊಂಡಿನಿ. ಎಲ್ಲನೂ ಸ್ವಲ್ಪನೇ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು ಇದಕ್ಕೆ. ಇವಾಗ ಗರಂ ಮಸಾಲ ಹಾಕಿದ ಮೇಲೆ ಮತ್ತೆ ಒಂದು 2 ನಿಮಿಷ ಹಾಗೇನೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೀನಿ. ಎಲ್ಲ ಫ್ಲೇವರ ಬಿಟ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಹುರ್ಕೊಂಡಾದ್ಮೇಲೆ ಇದಕ್ಕೆ 1-2 ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಇದು ಕೂಡ ಅಷ್ಟೇ ಒಂದು ಸ್ವಲ್ಪನೇ ಹುರ್ಕೊತಿದ್ದೀನಿ. ಝಟ್ಪಟ್ನಲ್ಲಿ ರೆಡಿ ಮಾಡ್ಕೋಬೋದು. ಟಿಫಿನ್ ಬಾಕ್ಸ್, ಬ್ರೇಕ್ಫಾಸ್ಟ್, ರಾತ್ರಿ ಊಟಕ್ಕೆ, ಸಣ್ಣ ಪುಟ್ಟ ಹಸಿವಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ಬೋದು. ಇವಾಗ ನಾನು ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಹುರ್ಕೊಂಡಾದ್ಮೇಲೆ ಇದಕ್ಕೆ ಟೊಮೆಟೊನ ಸೇರಿಸ್ತಿದ್ದೀನಿ. ಇದಕ್ಕೆ ಇಲ್ಲಿ ಟೊಮೆಟೊ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನಾನು ಸುಮಾರು ಒಂದು 4ರಿಂದ 5 ಟೊಮೆಟೊನ ಉದ್ದುದ್ದಾಗೆ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಕುಕ್ಕರ್ಗೆ. ಖುಲ್ಲ ಕೂಡ ಮಾಡ್ಕೋಬೋದು, ಕುಕ್ಕರಲ್ಲಾದರೆ ಬೇಗ ತಯಾರಾಗುತ್ತೆ ಈ ಟೊಮೆಟೊ ಬಿರಿಯಾನಿ ರೆಸಿಪಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕ್ಕೊಂಡೀನಿ. ಈ ಟೊಮೆಟೊ ಮತ್ತೆ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಮತ್ತು ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಇವಾಗ ಇದಕ್ಕೆ ಧನಿಯಾ ಪೌಡರ್ ಹಾಕ್ತಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜದ ಪೌಡರ್ ಹಾಕ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ, ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ. ಅರಿಶಿಣ ಕ್ವಾಂಟಿಟಿ ಕಮ್ಮಿನೇ ಇರಲಿ, ಕಲರ್ ತುಂಬ ಸರಿಯಾಗಿ ಬರುತ್ತೆ ಈ ಬಿರಿಯಾನಿಗೆ. ನೋಡಿ ಇವಾಗ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಇವಾಗ ಮಸಾಲ ಹಾಕಿದ ಮೇಲೆ ಮತ್ತೆ ಒಂದು 2 ನಿಮಿಷ ಇದನ್ನು ಹುರ್ಕೊಂಡಿದ್ದ. ಈ ರೀತಿ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆದರೆ ಇವಾಗ ಈ ಟೈಮ್ನಲ್ಲಿ ಇದಕ್ಕೆ 1 ಗ್ಲಾಸ್ ಬಾಸ್ಮತಿ ಅಕ್ಕಿಗೆ 1.5 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತಿದ್ದೀನಿ. ಬೇರೆ ಅಕ್ಕಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ನೀರು. ಬಾಸ್ಮತಿ ಅಕ್ಕಿ ಆದರೆ ಸ್ವಲ್ಪ ಕಮ್ಮಿನೇ ಹಾಕೋಬೇಕಾಗುತ್ತೆ ನೀವಿಲ್ಲಿ ನೀರು. ಓಕೆ, 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಓಕೆ, ಮತ್ತು ಉಪ್ಪನ್ನ ಒಂದ್ಸಲ ಸರಿಯಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನೀರು ಕುದಿ ಬರೋ ತನಕ ವೇಟ್ ಮಾಡಬೇಕಾಗುತ್ತೆ. ನೀರು ಕುದಿ ಬಂದಾದಮೇಲೆ ಇಲ್ಲಿ ಬಾಸ್ಮತಿ ಅಕ್ಕಿ ಸೇರಿಸ್ತಿದ್ದೀನಿ. ನಾರ್ಮಲಾಗಿ ರೇಷನ್ ಅಕ್ಕಿ ಇದ್ದರೆ ಅದರಲ್ಲೇ ಮಾಡ್ಕೋಬೋದು, ತುಂಬಾ ಸರಿಯಾಗಿ ಬರುತ್ತೆ ಈ ಟೊಮೆಟೊ ಬಿರಿಯಾನಿ ರೆಸಿಪಿ. ಇವಾಗ ನೋಡಿ ನೀರು ಸಪ್ರೇಟ್ ಮಾಡಿ ಅಕ್ಕಿ ಮಾತ್ರ ಹಾಕ್ತಿದ್ದೀನಿ ಇಲ್ಲಿ ಒಳಗಡೆ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹೆಸರು ಬೇಳೆ ಹಾಕ್ತಿದ್ದೀನಿ. ಈ ಬೇಳೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಹಾಕಿದರೆ ಟೇಸ್ಟ್ ಇನ್ನಷ್ಟು ಹೆಚ್ಚಾಗುತ್ತೆ ಇದಕ್ಕೆ. ಹೀಗಾಗಿ ಈ ಥರ ಮಿಸ್ ಮಾಡಿದೆ ಒಂದು ಸ್ವಲ್ಪ ಹೆಸರು ಬೇಳೆನ ಹಾಕ್ಕೊಳ್ಳಿ. ಇವಾಗ ನೋಡಿ ಎಲ್ಲನೂ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಹಾಗೇ ಒಂದು 50ರಿಂದ 60% ಆಗೋ ತನಕ ಹಾಗೇ ಬೇಯಿಸ್ಕೋಬೇಕಾಗುತ್ತೆ. ನಾವು ಇವಾಗೇ ಮುಚ್ಚಿದರೆ ಏನಾಗುತ್ತೆ, ಎಲ್ಲ ತರಕಾರಿ ಒಂದೇ ಸೈಡ್ನಲ್ಲಿ ಬಂದು ಕುತ್ಕೊಳ್ಳುತ್ತೆ. ಹೀಗಾಗಿ ಇದಕ್ಕೆ ಒಂದು 50ರಿಂದ 60% ಆಗೋ ತನಕ ಹಾಗೇ ಕುದಿಸ್ಕೋಬೇಕು. ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಮೀಡಿಯಮ್ ಗ್ಯಾಸ್ನಲ್ಲಿ 1 ಸೀಟಿ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ. ಅಥವಾ ನೀವು ಇಲ್ಲಿ ಒಂದು 2-3 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ರೆ ಸಾಕು, ಹವಾ ತುಂಬ್ಕೋಬೇಕು. ಆ ರೀತಿ ನೋಡ್ಕೊಳ್ಳಿ, ಅಂದರೆ ಸೀಟಿ ಹೊಡೆಯೋದಕ್ಕಿಂತ ಮೊದಲೇ ಬಂದ್ ಮಾಡಬೇಕಾಗುತ್ತೆ ನೀವಿಲ್ಲಿ. ವಾವ್, ನೋಡಿ ಪೂರ್ತಿಯಾಗಿ ಹವಾ ಬಿಟ್ಟಿದೆ. ಇವಾಗ ಓಪನ್ ಮಾಡಿ ತೋರಿಸ್ತಿದ್ದೀನಿ, ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಈ ಟೈಮ್ನಲ್ಲಿ ನೀವು ಬೇಕಿದ್ರೆ ಒಂದು 2 ಚಮಚ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೋಬೋದು. ತುಂಬಾ ಹೆಲ್ದಿ ಆಗಿರುವಂತಹ ಟೊಮೆಟೊ ಬಿರಿಯಾನಿ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.